ನಮಸ್ಕಾರ ವೀಕ್ಷಕರೇ, ಆನ್ ಸ್ಪೋರ್ಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ನಿಂಬರ್ಗ, ಅಫಜಲ್ಪುರ, ದೇವರಗಂಗಾಪುರ ಪೊಲೀಸ್ ಠಾಣೆಗಳಲ್ಲಿ ನಡೆದಿದ್ದ ಆಕಳು ಕಳ್ಳತನ, ಮಣ್ಣೆ ಕಳ್ಳತನ ಹಾಗೂ ಸರಗಳ್ಳತನ ಪ್ರಕರಣಕ್ಕೆ ಸಂಬಂಧಿಸಿದಂತೆ 12 ಜನ ಕಳ್ಳರನ್ನು ಬಂಧಿಸಿ ಅವರಿಂದ 15 ಲಕ್ಷ ರೂಪಾಯಿ ಅಧಿಕ ಮೌಲ್ಯದ ಚಿನ್ನಾಭರಣ, ನಗದು, ವಾಹನ, ದನಗಳನ್ನು ವಶಕ್ಕೆ ಪಡೆಯುವಲ್ಲಿ ಕಲಬುರಗಿ ಜಿಲ್ಲಾ ಪೊಲೀಸರು ಯಶಸ್ವಿಯಾಗಿದ್ದಾರೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಡೂರು ಶ್ರೀನಿವಾಸಲು ತಿಳಿಸಿದರು. ಕಲಬುರಗಿ ಜಿಲ್ಲಾ ಪೊಲೀಸ್ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ನಿಂಬರ್ಗ ಠಾಣೆಯಲ್ಲಿ 2 ಮನೆ ಕಳ್ಳತನ ಹಾಗೂ 1 ಆಕಳು ಕಳ್ಳತನ ಪ್ರಕರಣ ದಾಖಲಾಗಿದ್ದು, ಈ 3 ಪ್ರಕರಣಗಳ ಕುರಿತು ಪೊಲೀಸರು ತನಿಖೆ ನಡೆಸಿದ್ರು. ತನಿಖೆ ನಡೆಸಿ ಹಾಗೂ ಸಿಬ್ಬಂದಿಯವರನ್ನ ಒಳಗೊಂಡ ತಂಡವನ್ನು ರಚಿಸಲಾಗಿತ್ತು. ತಂಡದ ಅಧಿಕಾರಿ ಮತ್ತು ಸಿಬ್ಬಂದಿಯವರು ನಿಂಬರ್ಗ ಠಾಣೆಯ ಪ್ರಕರಣಗಳಲ್ಲಿ ಕಳ್ಳತನ ಮಾಡಿದ ಆರೋಪಿತನಾದ ಸಿದ್ದಪ್ಪ ತಂದೆ ಸುವ್ರಾಯ ಕಾಡೆ, ಗೋವಿಂದ ತಂದೆ ಸೂರ್ಯಚಂದ್ರ ಭೋಸ್ಲೆ ಇವರನ್ನ ಬಂಧಿಸಿ ಆರೋಪಿತರಿಂದ 10 ಗ್ರಾಂ ಬಂಗಾರ ಹಾಗೂ 30,000 ರೂಪಾಯಿ ನಗದು ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಆರೋಪಿಗಳು ಸಾಮಾನ್ಯವಾಗಿ ಊರುಗಳಿಗೆ ಬಂದು ಬೀಗ ಹಾಕಿದ ಮನೆಗಳನ್ನ ನೋಡಿ ಅಲ್ಲಿ ಕಳ್ಳತನ ಮಾಡುತ್ತಿದ್ರು ಎಂದು ಎಸ್ಪಿ ವಿವರಿಸಿದರು. ಅಫಜಲ್ಪುರ ಪೊಲೀಸ್ ಠಾಣೆಯಲ್ಲಿ ಮೇ 1 ಗೆ ಒಂದು ಸಿದ್ದಪ್ಪ ಅಂತ ಒಬ್ಬರು ಅಫಜಲ್ಪುರ ಠಾಣೆಗೆ ಬಂದು ದೂರ ನೀಡಿರ್ತಾರೆ. ಅವರು ದೂರಲ್ಲಿ ಈ ತರ ಮೆನ್ಷನ್ ಮಾಡಿರ್ತಾರೆ. ರಾತ್ರಿ ವೇಳೆಯಲ್ಲಿ ಒಂದು ಹೊಲದಲ್ಲಿ ಒಂದು ಆಕಳನ್ನು ಕಟ್ಟಿರ್ತಾರೆ. ಅದು ಯಾರೋ ಕಳ್ಳತನ ಕಳುವು ಮಾಡ್ಕೊಂಡು ಹೋಗಿದ್ದಾರೋ ಅಂತ ಒಂದು ಮಾಹಿತಿ ದೂರ ನೀಡಿರ್ತಾರೆ ಅಫಜಲ್ಪುರ ಪೊಲೀಸ್ ಠಾಣೆಯಲ್ಲಿ. ದೂರನ್ನು ಸ್ವೀಕರಿಸಿಕೊಂಡು ನಾವು ಒಂದು 92/2026 ಅಡಿಯಲ್ಲಿ ಒಂದು ಕಳ್ಳತನ ಪ್ರಕರಣ ಅಫಜಲ್ಪುರ ಪೊಲೀಸ್ ಠಾಣೆಯಲ್ಲಿ ದಾಖಲಿಸಿಕೊಂಡಿರುತ್ತೇವೆ. ಮತ್ತು ಈ ಕಳ್ಳತನ ಪ್ರಕರಣ ಬಗ್ಗೆ ನಾವು ಪತ್ತೆ ಹಚ್ಚಲಿಕ್ಕೆ ಡಿವೈಎಸ್ಪಿ ಆನಂದ್ ಅವರ ಸೂಪರ್ವಿಷನ್ ಅಲ್ಲಿ ಸಿಪಿಐ ಅಫಜಲ್ಪುರ ಲಕ್ಕನ್ ಮತ್ತು PSI ಇನ್ಚಾರ್ಜ್ ಅಫಜಲ್ಪುರ ವಾತ್ಸಲ್ಯ ಅವರು ಮತ್ತು ಬಲರಾಮ್ ಮತ್ತು ಅವರ ತಂಡ ಆಗಿರುವಂತಹ ಶ್ರೀಪುತ್ರ ASI ಸಂತೋಷ್, ಯಲ್ಲಪ್ಪ, ಆನಂದ್, ಶಿವಶರಣ, ಬಾಗಣ್ಣ, ಶಿವಯ್ಯ, ಮತ್ತೊಂ ಪಟೇಲ್ ಇವರು ಕಂಪ್ಲೀಟ್ ಸರ್ಕಿಲ್ ಸ್ಟಾಫ್ ಸೇರಿಸಿಕೊಂಡು ಒಂದು ತಂಡವನ್ನು ರಚನೆ ಮಾಡಿದ್ದಾರೆ. ಮತ್ತು ಅವರು ಈ ದನಗಳ ಕಳ್ಳತನ ಮಾಡುವ ಬಗ್ಗೆ ಎಲ್ಲ ಕಡೆ ಮಾಹಿತಿ ಕಲೆ ಹಾಕ್ತಾ ಇರ್ತಾರೆ. ಅವರು ಮಾಹಿತಿ ಚೆಕ್ ಮಾಡ್ತಿದ್ದಾಗ ನಮಗೆ ಕೆಲವೊಬ್ಬರು ಈ ಥರ ಕಳ್ಳತನ ಮಾಡಕ್ಕೆ ಬಂದಿದ್ದಾರೆ ಅಂತ ಮಾಹಿತಿ ಬಂದಿದ್ದ ತಕ್ಷಣ ನಾವು ಕೆಲವು ವೆಹಿಕಲ್ ಮತ್ತು ಕೆಲವರ ಸಸ್ಪೆಕ್ಟಿನ ವಶಪಡಿಸಿಕೊಂಡಿರ್ತೇವೆ. ಅವರು ಹೆಸರು ವಿಳಾಸ ಕೇಳಲಾಗಿ ಅವರ ಹೆಸರು ಟೋಟಲ್ 5 ಜನ ನಾವು ಸೆಕ್ಯೂರ್ ಮಾಡಿಕೊಂಡಿರ್ತೇವೆ ಈ ಕೇಸಲ್ಲಿ. ಅದರಲ್ಲಿ ಕಾಜಪ್ಪ, ರಮೇಶ್, ಮೆಹಬೂಬ್ ಅಂತ ಅಂಬೇವಾಡ ಆಳಂದ ತಾಲೂಕದವರಿದ್ದಾರೆ. ಮತ್ತು ಮಲ್ಲಿಕಾರ್ಜುನ್ ಮತ್ತು ಕಾಜಪ್ಪ, ರಮೇಶ್ ಮತ್ತು ಅಂಬೇವಾಡ ಆಳಂದ ತಾಲೂಕದವರಿದ್ದಾರೆ. ಮೆಹಬೂಬ್ ಅಂತ ಅವರು ಮಾದನಿಪರ್ಗ ಗ್ರಾಮದವರಿದ್ದಾರೆ. ಮತ್ತು ಮಲ್ಲಿಕಾರ್ಜುನ್ ಶಿವಶರಣ ಅಂತ ಅವರು ದೇವರಪಲ್ಲಿ ಬಿಜಾಪುರ ಡಿಸ್ಟ್ರಿಕ್ಟ್ ಸೇರಿದವರಿದ್ದಾರೆ. ಟೋಟಲ್ 5 ಜನ. ಮತ್ತು ಅವರು ಒಂದು ಬೊಲೆರೋ ಪಿಕಪ್ ವಾಹನ ಬಳಸ್ತಾ ಇದ್ದರು, ಅದನ್ನು ನಾವು ಸ್ಪಷ್ಟಕೊಂಡಿದ್ದೇವೆ. ಅವರನ್ನು ಕಂಪ್ಲೀಟ್ ವಿಚಾರಣೆ ಮಾಡಿದಾಗ ಅವರು ಟೋಟಲ್ 5 ಕಳ್ಳತನ ಮಾಡಿದ ಬಗ್ಗೆ ಒಪ್ಪಿಕೊಂಡಿರ್ತಾರೆ. ಮಾದನಿಪರ್ಗದಲ್ಲಿ ಒಂದು 2 ಪ್ರಕರಣಗಳು, ಅಫಜಲ್ಪುರದಲ್ಲಿ 1 ಪ್ರಕರಣ, ಆಲಂದಲ್ಲಿ 2 ಪ್ರಕರಣ. ಇದರಲ್ಲಿ ನಾವು ಕೆಲವೊಂದು ಅವರ ಕಡೆಯಿಂದ ದನಗಳನ್ನು ವಶಪಡಿಸಿಕೊಂಡಿದ್ದೇವೆ. ಈ ಮಾದನಿಪರ್ಗ 30/2026 ಕೇಸಲ್ಲಿ ನಾವು ಒಂದು 4 ಊರುಗಳನ್ನು ನಾವು ಅವರ ಕಡೆಯಿಂದ ವಶಪಡಿಸಿಕೊಂಡಿದ್ದೇವೆ ಮತ್ತು ಬೊಲೆರೋ ಪಿಕಪ್ ವಾಹನ ವಶಪಡಿಸಿಕೊಂಡಿದ್ದೇವೆ. ಅದರ ಜೊತೆ ನಾವು ಈ ಏನು ದನಗಳು, ಕೆಲವೊಬ್ಬರು ಆಕಳು ದನಗಳು ಕಳ್ಳತನ ಮಾಡಿದ್ದಾರೋ ಅವರು ಮಾರಾಟ ಮಾಡಿ ಹಣ ಮಾಡಿಕೊಂಡಿರೋ ಬಗ್ಗೆ ಹಣನ ನಾವು ವಸೂಲಿ ಮಾಡಿಕೊಂಡಿದ್ದೇವೆ. ಟೋಟಲ್ ನಾವು ಕಳ್ಳತನವಾದ ದನಗಳು ಮತ್ತು ನಗದು ಹಣ ಮತ್ತು ವಾಹನ ಸೇರಿ ಒಟ್ಟು 9 lakhs ವರ್ತ್ ಪ್ರಾಪರ್ಟಿ ನಾವು ಇದರಲ್ಲಿ ನಾವು ಜಪ್ತಿಪಡಿಸಿಕೊಂಡಿದ್ದೇವೆ. ಟೋಟಲ್ ನಾವು ಈ ಆರೋಪಿಗಳಿಂದ ನಾವು ಟೋಟಲ್ 5 ಆರೋಪಿಗಳಿಂದ ನಾವು 5 ಕೇಸಸ್ ಅನ್ನು ಡಿಟೆಕ್ಟ್ ಮಾಡಿದ್ದೇವೆ. ಇದರಲ್ಲಿ ಒಳ್ಳೆಯ ಕೆಲಸ ಮಾಡಿರುವಂತಹ ನಮ್ಮ ಡಿವೈಎಸ್ಪಿ ತಮರಾಯ್ ಪಾಟೀಲ್ ಮತ್ತು ಅವರ ಟೀಮ್ ಸಿಪಿಐ ಅಫಜಲ್ಪುರ PSI ಅಫಜಲ್ಪುರ ಇನ್ಚಾರ್ಜ್ ವಾತ್ಸಲ್ಯ ಮತ್ತು ಅವರ ಟೀಮ್ಗೆ ನಾನು ಅಭಿನಂದನೆ ಸಲ್ಲಿಸುತ್ತೇನೆ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಕ್ಯಾಟಲ್ ಥೆಫ್ಟ್ ಅನ್ನೋದು ಭಾಳ ಪ್ರಾಬ್ಲಮ್ಯಾಟಿಕ್ ಆಗಿದೆ. ಸೊ ಇವರು ಅರೆಸ್ಟ್ ಆಗಿದ್ದು ನಮಗದು ಪ್ರಾಬ್ಲಮ್ ಅಂತೂ ಕಡಿಮೆ ಆಗಿದೆ. ಜನರಲಿ ಆಗಿ ಇವರು ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಕಳ್ಳತನ ಮಾಡಿಕೊಂಡು ಬಿಜಾಪುರ, ಆಲ್ಮೇಲೆ ಸುತ್ತಮುತ್ತಲ ಏರಿಯಾದಲ್ಲಿ ಅವರು ಮಾರಾಟ ಮಾಡ್ತಾ ಇದ್ರು. ಮಾರಾಟ ಮಾಡಿ ಹಣ ಮಾಡ್ಕೊಳ್ತಾ ಇದ್ರು. ಬಟ್
ಅವನ್ನ ವಶಪಡಿಸಿಕೊಂಡಿದ್ದಾಗ ಅವರ ಕಡೆಯಿಂದ ವಶದಲ್ಲಿದ್ದ 4 ಗೋರಿಗಳನ್ನು ನಾವು ವಶಪಡಿಸಿಕೊಂಡಿದ್ದೇವೆ, ಬಲರನ್ನು ವಶಪಡಿಸಿಕೊಂಡಿದ್ದೇವೆ. ಬಿಜಾಪುರ ಕೆಲವು ಕಡೆ ಅವ್ರ ಮೇಲೆ ಹಳೆ ಕೇಸಸ್ ಇದೆ. 5 ಕೇಸಸ್ ಅದು ಚೆಕ್ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಮಾಹಿತಿ ಲಭ್ಯವಿಲ್ಲ ನಮ್ಮ ಕಡೆ. ಇವ್ರ ಕಡೆ ನಮಗೆ ದನಗಳ ಕಳ್ಳತನ ಮಾತ್ರ ಮಾಹಿತಿ. ಕಲ್ಯಾಣ ಕರ್ನಾಟಕ ಭಾಗದ ಪ್ರತಿಷ್ಠಿತ ಸಂಯುಗ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿ. ಕಲ್ಯಾಣ ಕರ್ನಾಟಕ ಭಾಗದ ಖ್ಯಾತ ಪ್ಲಾಸ್ಟಿಕ್ ಸರ್ಜನ್ ಅಮರೇಶ್ ಬಿ ಬಿರಾದರ್, ಹಿರಿಯ ಜನರಲ್ ಸರ್ಜನ್ ಡಾಕ್ಟರ್ ವಿ.ಬಿ. ಬಿರಾದರ್ ಹಾಗೂ ಖ್ಯಾತ ಇಂಟರ್ನಲ್ ಮೆಡಿಸಿನ್ ತಜ್ಞ ವೈದ್ಯರಾದ ಡಾಕ್ಟರ್ ಶ್ವೇತಾ ಎ. ಬಿರಾದರ್ ಸೇರಿದಂತೆ ಅನುಭವಿ ತಜ್ಞ ವೈದ್ಯರ ತಂಡದಿಂದ ಒಂದೇ ಸೂರಿನಡಿ ಅತ್ಯಾಧುನಿಕ ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಸಂಯುಗ್ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸಾ ಸೌಲಭ್ಯಗಳು: 24x7 ಎಮರ್ಜೆನ್ಸಿ ತುರ್ತು ಸೇವೆ, ಪ್ಲಾಸ್ಟಿಕ್ ಸರ್ಜರಿ, ಟ್ರಾಮಾ ಕೇರ್, ಜನರಲ್ ಸರ್ಜರಿ, ಸುಟ್ಟು ಗಾಯಗಳಿಗೆ ಚಿಕಿತ್ಸೆ, ಅಪಘಾತದಲ್ಲಿ ಕೈ ಕಾಲು ತುಂಡಾದ್ರೆ ಮರುಜೋಡಣೆ, ಕ್ಯಾನ್ಸರ್ ಸರ್ಜರಿ, ಕಾಸ್ಮೆಟಿಕ್ ಸರ್ಜರಿ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜರಿ, ಆರ್ಥೋಪೆಡಿಕ್ ಹ್ಯಾಂಡ್ ಸರ್ಜರಿ, ಜನರಲ್ ಮೆಡಿಸಿನ್, ಗೈನಕೋಮಾಸ್ಟಿಯಾ ಶಸ್ತ್ರಚಿಕಿತ್ಸೆ, ಗ್ಯಾಸ್ಟ್ರೋ ಸರ್ಜರಿ, ಡಯಾಬೆಟಾಲಜಿಸ್ಟ್, ಮಾಸ್ಟರ್ ಹೆಲ್ತ್ ಚೆಕ್ಅಪ್ ಸೇರಿದಂತೆ ಲ್ಯಾಬ್ ಸೌಲಭ್ಯ, ಫಾರ್ಮಸಿ, ಎಕ್ಸ್ರೇ, ಒಪಿಡಿ, ಐಪಿಡಿ, ಐಸಿಯು, 2D ಇಕೋ ಲ್ಯಾಬೋರೇಟರಿ, ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸಂಯುಗ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಂಯುಗ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, NGO ಕಾಲೋನಿ, ಸೌಭಾಗ್ಯ ಕಲ್ಯಾಣ ಮಂಟಪ ಹತ್ತಿರ, ಸೇಡಂ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9071117444, 08472325918.